ದೇಶ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ಮತ ನೀಡಿ ಶಿವಪ್ರಸನ್ನ ಹಿರೇಮಠ್. ದೇಶ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ಮತ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕೆಂದು ಅಥಣಿ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸನ್ನ ಹಿರೇಮಠ್ ಮನವಿ ಮಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಬಿಜೆಪಿ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರಧಾನಿ ಮೋದಿಯವರ ಅಲೆ ಬಿರುಗಾಳಿಯಂತೆ ಎದ್ದಿದ್ದು, ಇದರಿಂದ ಈ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳು ಹೇಳೋ ಹೆಸರು ಇಲ್ಲದಂತಾಗಿವೆ. ಪ್ರತಿದಿನ ಅಥಣಿಯ ಎಲ್ಲ ಬಡಾವಣೆ, ಉಪನಗರ ಸೇರಿದಂತೆ ವಾರ್ಡ್ಗಳ ಪ್ರತಿ ಮನೆ ಮತ್ತು ಮತದಾರರನ್ನು ಸಂಪರ್ಕಿಸುವ ಕಾರ್ಯ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಮುಂದಿನ ತಿಂಗಳ ಮೇ 7ನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಈ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೇಳಿಕೊಳ್ಳೋದಂದ್ರೆ 7ನೇ ತಾರೀಕು ಹೆಚ್ಚಿನ ಮತಗಳನ್ನು ಕೊಟ್ಟು 2ನೇ ಬಾರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಆರಿಸಿದರ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರನ್ನ 3ನೇ ಬಾರಿಗೆ ಆಯ್ಕೆ ಮಾಡಬೇಕಂತೇಳಿ ಎಲ್ಲರೂ ಕಳಕಳಿ ವಿನಂತಿ ಮಾಡ್ತೀವಿ. ಇವತ್ತು 63, 64, 65 ಬೂತ್ದಲ್ಲಿ ಪ್ರಚಾರವನ್ನು ಕೈಗೊಳ್ಳಾಯಿತು ಮತ್ತು 76, 77 ಬೂತ್ದಲ್ಲಿ ಪ್ರಚಾರ ಮಾಡಲಾಯಿತು. ಈ ದೇಶವನ್ನು ಸುಭದ್ರವಾದ ಯಾರಾದ್ರೂ ಮಾಡಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹೇಳಕ್ಕೆ ಬಯಸ್ತಾನೆ. ಯಾಕಂದ್ರೆ ಯಾರೋ ಕೊಳ್ಳೋ ಗ್ಯಾರಂಟಿಗಳಿಗೆ ಕಿವಿ ಕೊಡದೆ ಈ ದೇಶ ನಂದು, ಈ ದೇಶ ಉಳಿದ್ರೆ ಈ ದೇಶದಲ್ಲಿ ನಾವು ಉಳಿತು ಅನ್ನೋಂಥ ಮನೋಭಾವನೆ ಇಟ್ಕೊಂಡು ಈ ದೇಶದಲ್ಲಿ ಉಳಿದಾಗ ಮಾತ್ರ ನಾವೆಲ್ಲರೂ ನಮ್ಮ ಜೀವನಗಳನ್ನು ನಡೆಸ್ತೀವಿ ಅಂತೇಳಿ ಹೆಚ್ಚಿನ ಮತದಾರ ಭಾಗದಲ್ಲಿ ವಿನಂತಿ ಮಾಡ್ತು. ದೇಶದ ಸಲುವಾಗಿ ಮತವನ್ನು ಕೊಡಿ. ಇದೊಂದು ವಿಚಾರ ಅಂದ್ರೆ ಒಂದು ಕಡೆ ಧರ್ಮದ ಯುದ್ಧ, ಇನ್ನೊಂದು ಕಡೆ ಅಧರ್ಮದ ವಿರುದ್ಧ ಚುನಾವಣೆ ನಡೀತಾ ಇದೆ. ಯಾರು ಧರ್ಮದ ಪರವಾಗಿದ್ದೀರಿ, ಧರ್ಮದ ಪರವಾಗಿದ್ದವ್ರು ಈ ದೇಶವನ್ನು ಉಳಿಸ್ಬೇಕಂತವ್ರು ಯಾರು ಇದ್ದಿದ್ರೆ ಬಿಜೆಪಿಗೆ ಮತ ಕೊಡಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಥಣಿ ಮಂಡಲ ಬಿಜೆಪಿ ಕಾರ್ಯದರ್ಶಿ ಶಿವಾನಂದ ಐಗಳಿ ಮಾತನಾಡಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಅಲೆ ಎದ್ದಿದ್ದು, ಈ ಚುನಾವಣೆಯಲ್ಲಿ ಕನಿಷ್ಠ 1 ಲಕ್ಷ ಮತಗಳ ಅಂತರದಿಂದ ಜೊಲ್ಲೆ ಗೆಲುವು ಸಾಧಿಸುತ್ತಾರೆ. ಧರ್ಮ ಮತ್ತು ಅಧರ್ಮದ ಈ ಯುದ್ಧದಲ್ಲಿ ಧರ್ಮದ ಗೆಲುವು ನಿಶ್ಚಿತ ಎಂದರು. ಬರ್ತಕ್ಕಂಥ ದಿನಗಳಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಧಿಕೃತ ಬಿಜೆಪಿ ಅಭ್ಯರ್ಥಿಯಾಗಿ ನಮ್ಮ ಎಲ್ಲರ ಮನಗೆದ್ದಿದ್ದಾರೆ. ಈಗಾಗಲೇ ಕಳೆದ 5 ವರ್ಷಗಳಿಂದ ಅನೇಕ ಹತ್ರ ಒಂದು 9,000 ಕೋಟಿ ಅನುದಾನ ತಂದು ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬರ್ತಕ್ಕಂಥ 7ನೇ ತಾರೀಕು ದಿನದಂದು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷವಾಗಿರ್ತಕ್ಕಂಥ ಕಮಲದ ಗುರ್ತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಅತ್ಯಧಿಕ ಮತಗಳಿಂದ ಆರಿಸ್ತಿರ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಚಿಕ್ಕೋಡಿ ಮತಕ್ಷೇತ್ರ ಪ್ರತಿಯೊಬ್ಬ ಮತದಾರರಲ್ಲಿ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ಸುಭದ್ರ ಮತ್ತು ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ ಕ್ಷೇತ್ರವಾಗಿ ಪರಿಣಾಮಕಾರಿ ಮಾಡ್ತಕ್ಕಂಥ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಅಧಿಕೃತ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮತವನ್ನು ಮಾಡುವ ಮುಖಾಂತರ ಮೋದಿಯವರ ಕೈ ಬಲಪಡಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರೂ ನಮ್ಮ ಸಂದರ್ಭದಲ್ಲಿ ಧುರೀಣರಾದ ಪ್ರತೀಕ್ ಪಾಟೀಲ, ಅನಿಲ್ ಭಜಂತ್ರಿ, ಸಂತೋಷ್ ಮಾಕಾಣಿ, ರಾಜು ಜಂಬೂರೆ, ಸಚಿನ್ ಅವಟಿ, ಮಾರುತಿ ಮೋಹಿತೆ, ವಿಶಾಲ ಗೆರಡಿ, ವಿಶಾಲ ಚೋರಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.